ಹಲೋ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಅಮಾವಾಸ್ಯೆಗೊಂದ್ಸರಿ ಹುಣ್ಮೆಗೊಂದ್ಸರಿ ನಮ್ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದ್ಬಿಡತ್ತೆ. ಜನಗಳಿಗೆ ಏನೋ ಒಂದು ಸಹಾಯ ಮಾಡ್ಬೇಕು ಅನ್ನೋ ಮನ್ಸ್ ಬರತ್ತೆ. ಅಟ್ಲೀಸ್ಟ್ ಅವ್ರು ಹೇಳಿರೋ ಪ್ರಕಾರ ಕೆಲವೊಂದನ್ನ ಮಾಡ್ತಾರೆ, ಅದಕ್ಕೆ ಖುಷಿ ಆಗೋದು. ಈಗ ಅಂಥದ್ದೇನಪ್ಪ ಮಾಡಿದ್ದಾರೆ ಅಂತ ನೀವ್ ಕೇಳ್ಬೋದು. ಇವ್ರು ಮಾಡಿರೋ ಈ ಕೆಲ್ಸ ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಜೊತೆಗೆ ಅದೆಷ್ಟೋ ಕೊಲೆ ದರೋಡೆ ಪ್ರಕರಣಗಳು ಕೂಡ ಕಡಿಮೆ ಆಗೋ ಸಾಧ್ಯತೆ ಕೂಡ ಇದೆ. ಜಾಸ್ತಿ ನಿಮ್ಗೆ ಕ್ಯೂರಿಯಾಸಿಟಿ ಹುಟ್ಸಲ್ಲ, ಅದೇನು ಅಂತ ಹೇಳ್ಬಿಡ್ತೀನಿ ಕೇಳಿ. 5 ಕಿಲೋಮೀಟರ್ ವ್ಯಾಪ್ತಿಗೊಂದು ಪೊಲೀಸ್ ಸ್ಟೇಷನ್. ಗೃಹ ಸಚಿವ ಪರಮೇಶ್ವರ್ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಜನರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಪ್ರತಿ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹೊಸ ಪೊಲೀಸ್ ಸ್ಟೇಷನ್ ಗಳನ್ನ ಪುನರ್ ವಿಂಗಡಿಸಲಾಗುತ್ತದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ತಿಳಿಸಿದ್ದಾರೆ. ಗುರಪ್ಪನಪಾಳ್ಯದಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಇನಾಗ್ರೇಟ್ ಮಾಡಿದ ಅವರು ಈ ಮೊದಲು 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು. ಇದರಿಂದ ಅಪರಾಧ ಪ್ರಕರಣಗಳನ್ನ ನಿಯಂತ್ರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರಿಂದ ಕಳೆದ 1 ವರ್ಷದಿಂದ ಠಾಣೆಗಳ ಪುನರ್ ವಿಂಗಡಣೆ ನಡೀತಿದೆ. ಈಗಾಗಲೇ 8 ಹೊಸ ಪೊಲೀಸ್ ಸ್ಟೇಷನ್ಸ್ ಮತ್ತೆ ಒಂದು ಹೆಚ್ಚುವರಿ ಉಪವಲಯವನ್ನ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ದಾರೆ. ಪ್ರತಿ ಸ್ಟೇಷನ್ ಅಲ್ಲಿ 300 ರಿಂದ 400 ಪ್ರಕರಣಗಳಿದ್ದು ಅದಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾದ್ರೆ ಅಂತಹ ಠಾಣೆಗಳನ್ನ ಡಿವೈಡ್ ಮಾಡಲಾಗುತ್ತೆ. ಅಗತ್ಯಕ್ಕೆ ಅನುಗುಣವಾಗಿ ಮಾನವ ಸಂಪನ್ಮೂಲವನ್ನ ಒದಗಿಸಲಾಗುತ್ತೆ. ಈಗಾಗಲೇ 12,000 ಪೊಲೀಸರನ್ನ ನೇಮಿಸಲಾಗಿದ್ದು ಪ್ರತಿ ವರ್ಷ 4 ರಿಂದ 5,000 ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಪೊಲೀಸ್ ಠಾಣೆಗಳಲ್ಲೂ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲೂ ಸಿಬ್ಬಂದಿಯ ಕೊರತೆ ಇಲ್ಲದಂತೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಕೂಡ ಹೇಳಿದ್ದಾರೆ. ನಗರದ ಆಗ್ನೇಯ ವಿಭಾಗದಲ್ಲಿಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೂತನ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್, ಬೇಗೂರು ಪೊಲೀಸ್ ಸ್ಟೇಷನ್ ಹಾಗೆ ಗುರಪ್ಪನಪಾಳ್ಯ ಪೊಲೀಸ್ ಸ್ಟೇಷನ್ ಅನ್ನ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗಕ್ಕೆ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್, ಬೇಗೂರು ಪೊಲೀಸ್ ಸ್ಟೇಷನ್ ಹಾಗೆ ಮೈಕೋಲೇಔಟ್ ಉಪವಿಭಾಗ ವ್ಯಾಪ್ತಿಗೆ ಗುರಪ್ಪನಪಾಳ್ಯ ಪೊಲೀಸ್ ಸ್ಟೇಷನ್ ಒಳಪಡತ್ತೆ. ಬರೀ ಪೊಲೀಸ್ ಸ್ಟೇಷನ್ ಅನ್ನ ಜಾಸ್ತಿ ಮಾಡಿ ಪೊಲೀಸ್ ಗಳನ್ನ ಹಾಗೆ ಆಫೀಸರ್ಸ್ ಅನ್ನ ತಗೊಂಡ್ರೆ ಸಾಲದು. ಜನಗಳು ಯಾವುದೇ ರೀತಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಅನ್ನು ಕೊಡಬೇಕು. ಅಟ್ಲೀಸ್ಟ್ ಇವ್ರು ಈ ತರ ಮಾಡಿರೋದ್ರಿಂದ ಎಷ್ಟೋ ಅಪರಾಧ ಪ್ರಕರಣಗಳು ಕಡಿಮೆ ಆಗ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಜನರಿಗೂ ಕೂಡ ಒಂಥರ ಸಹಾಯ ಆಗತ್ತೆ. ಇದ್ರಿಂದನಾದ್ರೂ ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯ ಅಥವಾ ಬೇರೆ ತರ ಅಪರಾಧ ಪ್ರಕರಣಗಳು ಕಡಿಮೆ ಆಗಿ ಇನ್ಮುಂದಕ್ಕಾದ್ರೂ ನಮ್ ದೇಶ ಚೆನ್ನಾಗಾಗ್ಲಿ ಅಂತ ನಾವು ಆಶಿಸ್ತೀವಿ. ನೀವೇನಂತೀರಾ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳ್ಸೋದನ್ನ ಮರಿಬೇಡಿ. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ಎಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನಿರಂತರವಾಗಿ ನೋಡ್ತಾ ಇರಬೇಕು. ಥ್ಯಾಂಕ್ ಯು.